ಅದೆಷ್ಟೋ ಜನರಿಗೆ ತಮ್ಮ ಮಕ್ಕಳು ಬುದ್ಧಿವಂತರಾಗ್ತಿಲ್ವಲ್ಲ, ಶುದ್ಧ ಮಾತು ಕಲಿತಾ ಇಲ್ವಲ್ಲ, ತರ್ಕದ ಶಕ್ತಿ ಇಲ್ವಲ್ಲ ಅನ್ನೋ ಕೊರಗಿರುತ್ತೆ. ಈ ಕೊರಗನ್ನು ಅನಾಯಾಸವಾಗಿ ನೀಗಿಸಬಲ್ಲ ದೇವರು ಅಂದರೆ ಹಯಗ್ರೀವ. ಹಯಗ್ರೀವ ಸ್ವಾಮಿಯ ಕುರಿತು ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ ಅನ್ನೋ ಮಾತೇ ಇದೆ. ಇದೇ ಕಾರಣಕ್ಕೆ ವಿದ್ಯಾರ್ಜನೆಗೆ ಇಲ್ಲಿ ಅನಾದಿ ಕಾಲದಿಂದಲೂ ನಲಿತಾ ಇದೆ ಈ ಪ್ರಾರ್ಥನೆ. ಪಂಚರಾತ್ರ ಆಗಮಗಳಲ್ಲಿ ದೊರಕುವ ಈ ಸ್ತೋತ್ರದಿಂದ ಮೊದಲ್ಗೊಂಡು ಮಹಾಭಾರತದ ಕಥಾನಕಗಳವರೆಗೆ ಹಯಗ್ರೀವ ದೇವರ ಕುರಿತಾದ ವರ್ಣನೆಗಳು, ಭಕ್ತಿ ಹಿರಿಮೆಗಳು ಅನಾದಿ ಕಾಲದಿಂದ ಹರಿದು ಬಂದಿದೆ. ಹಾಗಾದರೆ ಹಯಗ್ರೀವ ಸ್ವಾಮಿಯ ಮಹತ್ವ ಏನು, ಹಯಗ್ರೀವ ಮಂತ್ರದ ಶಕ್ತಿ ಏನು ನೋಡೋಣ ಈ ವಿಡಿಯೋದ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ಡಂಗುರ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸ್ಫಟಿಕದಂತೆ ನಿರ್ಮಲ ಸ್ವರೂಪವಾದ ಶ್ರೀ ಹಯಗ್ರೀವ ಸ್ವಾಮಿಯೇ ಸಕಲ ವಿದ್ಯೆ ಜ್ಞಾನಗಳ ಆಧಾರವೇ ನೀನು. ನಮ್ಮ ಅಜ್ಞಾನಗಳನ್ನು ದೂರ ಮಾಡಿ ಸುಜ್ಞಾನವನ್ನು ದಯಪಾಲಿಸು ಅನ್ನೋದೇ ಆರಂಭದಲ್ಲಿ ಹೇಳಿದ ಮಂತ್ರದ ಸಾರಾಂಶ. ಈ ಮಂತ್ರವೇ ಹೇಳುವಂತೆ ಹಯಗ್ರೀವ ಸ್ವಾಮಿ ಜ್ಞಾನಾರ್ಜನೆ ಮೋಹಿಗಳಿಗೆ ಪರಮ ಕಾರುಣ್ಯ ಸ್ವಾಮಿಯಾಗಿದ್ದಾನೆ. ಹಯ ಎಂದರೆ ಕುದುರೆ. ನೀವೆಲ್ಲರೂ ನೋಡಿರುವಂತೆ ಹಯಗ್ರೀವ ದೇವರು ಕುದುರೆ ಮುಖ ಉಳ್ಳವನು. ದೇಗುಲಗಳಲ್ಲಿ ಈ ಹಯಗ್ರೀವ ದೇವರ ಜೊತೆಯಲ್ಲಿ ದೇವತೆ ಲಕ್ಷ್ಮಿಯ ಜೊತೆಗಾರಿಕೆಯನ್ನ ಕಾಣೋದ್ರಿಂದ ಇದು ಮಹಾವಿಷ್ಣುವಿನ ಅವತಾರ ಅನ್ನೋದು ಸುಲಭವಾಗಿ ಅರ್ಥ ಆಗತ್ತೆ. ಬ್ರಹ್ಮನಿಂದ ವೇದಗಳನ್ನ ಕದ್ದೊಯ್ದ ಮಧು ಮತ್ತು ಕೈಟಭರೆಂಬ ರಾಕ್ಷಸರ ಸಂಹಾರ ಮಾಡೋದಿಕ್ಕೆ ವಿಷ್ಣು ಎತ್ತಿದ ಅವತಾರವೇ ಹಯಗ್ರೀವ ರೂಪ ಅನ್ನೋದು ನಂಬಿಕೆ. ಪರಮಾತ್ಮನ ಈ ಹಯಗ್ರೀವ ಅವತಾರ ಲೋಕಕ್ಕೆ ಸಂದಿದ್ದು ವೇದಗಳ ಸಂರಕ್ಷಣೆಗಾಗಿ, ಜ್ಞಾನಾರ್ಜನೆಯ ಶ್ರೇಷ್ಠತೆಯ ಪ್ರತಿಷ್ಠಾಪನೆಗಾಗಿ. ಈ ಕಥೆಯನ್ನು ಒಂದು ರೂಪಕವಾಗಿ ಪರಿಗಣಿಸೋದಾದರೆ ಪರಿಶುದ್ಧ ಜ್ಞಾನ ಎಂಬ ಶ್ರೇಷ್ಠತೆಗೆ ರಾಕ್ಷಸೀತನದ ಪ್ರತೀಕವಾದ ಅಜ್ಞಾನವೆಂಬ ಕತ್ತಲೆ ಆವರಿಸಿದಾಗ ಅದರ ವಿರುದ್ಧ ಜಯ ಸಾಧಿಸೋದಿಕ್ಕೆ ನೆರವಾಗುವ ಸ್ವಾಮಿಯೇ ಹಯಗ್ರೀವ ಅನ್ನೋ ಸಂದೇಶ ಸಿಗತ್ತೆ. ಮಹಾವಿಷ್ಣುವಿಗೆ ಈ ಕುದುರೆಯ ಮುಖ ಬಂದ ಹಿನ್ನೆಲೆಯಾದರೂ ಏನು ಅಂತ ನೋಡೋದಾದ್ರೆ ದೇವಿ ಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಹಯಗ್ರೀವ ಅನ್ನೋ ಕಶ್ಯಪ ಪ್ರಜಾಪತಿಯ ಪುತ್ರ ದುರ್ಗೆಯನ್ನ ಕುರಿತು ತಪಸ್ಸು ಮಾಡ್ತಾನೆ. ಕೇವಲ ತನ್ನ ಹೆಸರೇ ಉಳ್ಳವ ಹಾಗೂ ಹಯಮುಖ ಅಂದರೆ ಕುದುರೆ ಮುಖ ಉಳ್ಳವನಿಂದ ಮಾತ್ರವೇ ತಾನು ಸಾಯಬೇಕು ಅಂತ ವರ ಪಡಿತಾನೆ. ವರದ ಬಲದಿಂದಾಗಿ ತನ್ನ ರಾಕ್ಷಸ ಪ್ರವೃತ್ತಿಗಳಿಗನುಗುಣವಾಗಿ ಋಷಿ ಮುನಿಗಳ ನಾಶ, ಸುರರೊಡನೆ ಕಾದಾಟ, ಇಂದ್ರನನ್ನೇ ಓಡಿ ಹೋಗುವಂತೆ ಮಾಡುವ ಅಸಾಮಾನ್ಯ ದುಸ್ಸಾಹಸಗಳಿಗೆ ಕೈ ಹಾಕ್ತಾನೆ. ಈತನ ದುಷ್ಕೃತ್ಯಗಳು ಇಷ್ಟಕ್ಕೆ ನಿಲ್ಲದೆ ಬ್ರಹ್ಮನಿಂದ ವೇದಗಳನ್ನೇ ಅಪಹರಿಸಿಕೊಂಡು ಹೊರಟು ಬಿಡ್ತಾನೆ. ಇಂತಹ ಪರಿಸ್ಥಿತಿಗಳಲ್ಲಿ ಕಷ್ಟ ಬಂದಾಗ ಸಂಕಟ ಹರಣನಾದ ಮಹಾವಿಷ್ಣುವೇ ಗತಿ ಅಲ್ವಾ. ಹೀಗಾಗಿ ದೇವತೆಗಳ ಪ್ರಾರ್ಥನೆಗೆ ಓಗೊಟ್ಟು ಮಹಾವಿಷ್ಣು ಹಯಗ್ರೀವನೊಡನೆ ಯುದ್ಧಕ್ಕೆ ಹೊರಟ. ಸುದೀರ್ಘ ಅವಧಿಯವರೆಗೆ ರಾಕ್ಷಸ ಹಯಗ್ರೀವನೊಡನೆ ಸೆಣಸಿದ ವಿಷ್ಣುವಿಗೆ ಆತನನ್ನು ಕೊಲ್ಲೋದಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ನಿರಂತರ ಹೋರಾಟದಿಂದ ಶ್ರೀಮನ್ನಾರಾಯಣನಿಗೂ ಬಳಲಿಕೆಗಳು ಮೂಡಿಬಂತು. ಹೀಗಾಗಿ ವೈಕುಂಠಕ್ಕೆ ಹಿಂದಿರುಗಿದ ಮಹಾವಿಷ್ಣು ಕೈಯಲ್ಲಿದ್ದ ಧನಸ್ಸನ್ನೇ ದಿಂಬನ್ನಾಗಿಸಿಕೊಂಡು ಯೋಗ ನಿದ್ರೆಗೊಳಗಾದ. ಯುದ್ಧದಲ್ಲಿ ಮಹಾವಿಷ್ಣುವು ತನ್ನನ್ನು ಸೋಲಿಸಲಾಗದೆ ಹಿಂತೆಗೆದ ರೀತಿ ಅಸುರ ಹಯಗ್ರೀವನಲ್ಲಿ ಸಾವಿನ ಭೀತಿಯನ್ನೇ ದೂರ ಮಾಡಿಬಿಡ್ತು. ಹೀಗಾಗಿ ಆತ ಮತ್ತಷ್ಟು ಅಟ್ಟಹಾಸದಿಂದ ದೇವತೆಗಳ ಲೋಕಕ್ಕೆ ಅಡಿಯಿಟ್ಟ. ಈ ಅಸುರ ಹಯಗ್ರೀವನ ಕಾಟ ತಾಳೋದಿಕ್ಕಾಗದೆ ದೇವತೆಗಳು ಮತ್ತೆ ಯೋಗ ನಿದ್ರೆಯಲ್ಲಿದ್ದ ಮಹಾವಿಷ್ಣುವಿನ ಬಳಿ ಓಡೋಡಿ ಬರ್ತಾರೆ. ಬ್ರಹ್ಮ, ಇಂದ್ರ, ಮಹೇಶ್ವರರೂ ಬಂದರು. ಆದರೆ ಏನು ಮಾಡಿದ್ರೂ ಏಳಲೊಲ್ಲ ಈ ಮುರಾರಿ. ಕಡೆಗೆ ಇವರೆಲ್ಲ ಧನಸ್ಸಿನ ಜೇಂಕಾರ ಮಾಡೋದಕ್ಕೆ ಯತ್ನಿಸಿದ್ರು. ಆ ಕ್ಷಣದಲ್ಲಿ ನಡೆದ ಅಚಾತುರ್ಯದಿಂದ ಆ ಧನಸ್ಸಿನ ಕಂಬಿ ಯೋಗ ನಿದ್ರೆಯಲ್ಲಿದ್ದ ವಿಷ್ಣುವಿನ ಕತ್ತನ್ನೇ ಕೊಯ್ದು ಬಿಡುತ್ತೆ. ವಿಷ್ಣುವಿನ ಕತ್ತೇ ಇಲ್ಲದಂತಹ ಪರಿಸ್ಥಿತಿ ದೇವತೆಗಳನ್ನು ಕಂಗಾಲಾಗಿಸಿಬಿಡ್ತು. ಆಗ ಸಹಾಯಕ್ಕೆ ಬಂದದ್ದು ಮಹಾಮಾಯೆ ದೇವಿಯಾದ ದುರ್ಗೆ. ತಾನು ಅಸುರ ಹಯಗ್ರೀವನಿಗಿತ್ತ ವರವನ್ನ ಪಾಲಿಸೋದಿಕ್ಕೆ ತಾನೇ ಹೂಡಿದ ಮಾಯೆ ಇದು ಅಂತ ದೇವತೆಗಳಿಗೆ ಭರವಸೆ ಇತ್ತ ತಾಯಿ ದುರ್ಗೆ ಶ್ವೇತ ಹಯದ ಮುಖವೊಂದನ್ನು ವಿಷ್ಣುವಿನ ದೇಹಕ್ಕೆ ಅಂಟಿಸುವಂತೆ ಬ್ರಹ್ಮದೇವನಿಗೆ ಆಜ್ಞೆ ಕೊಡ್ತಾಳೆ. ತದನಂತರ ಯೋಗ ನಿದ್ರೆಯಿಂದ ಹೊರಬಂದ ವಿಷ್ಣು ಅಸುರ ಹಯಗ್ರೀವನನ್ನ ಸಂಹಾರ ಮಾಡಿ ಹಯಗ್ರೀವ ದೇವನಾದ. ಇದು ಹಯಗ್ರೀವ ಅವತಾರದ ಪೌರಾಣಿಕ ಹಿನ್ನೆಲೆ. ಹಯಗ್ರೀವ ಸ್ವಾಮಿಗೂ ಜ್ಞಾನಾರ್ಜನಿಗೂ ಅತ್ಯಂತ ಮಹತ್ವವಾದ ಸಂಬಂಧ ಇದೆ.
ಹಯಗ್ರೀವ ಜ್ಞಾನಾರ್ಜನೆಯ ಮಾರ್ಗದಲ್ಲಿ ಬರುವ ತೊಡಕುಗಳನ್ನು ನಿವಾರಣೆ ಮಾಡ್ತಾನೆ ಅನ್ನೋ ಪ್ರಬಲ ನಂಬಿಕೆ. ಬುದ್ಧಿಮಾಂದ್ಯ ಮಕ್ಕಳ ಏಳಿಗೆಗೆ ಹಯಗ್ರೀವ ಸ್ವಾಮಿಯ ಮಂತ್ರೋಪದೇಶ ಪ್ರಬಲವಾದ ಫಲವನ್ನು ಕೊಡುತ್ತೆ ಅನ್ನೋ ಮಾತಿದೆ. ಅಲ್ಲದೆ ಉತ್ತಮ ವಾಗ್ಮಿಗಳಾಗಬೇಕು ಅಂತ ಬಯಸೋರು ಹಯಗ್ರೀವ ಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ಅತ್ಯುತ್ತಮ ಪ್ರತಿಫಲ ಸಿಗತ್ತೆ ಅನ್ನೋ ಮಾತಿದೆ. ಮಕ್ಕಳ ವಿದ್ಯಾಭ್ಯಾಸ ಮಂದವಾಗಿದ್ದರೆ ಹಯಗ್ರೀವ ಸ್ವಾಮಿ ಮಂತ್ರೋಪದೇಶ ಮತ್ತು ಆರಾಧನೆ ಸಹಕಾರಿಯಾಗತ್ತೆ. ಹೀಗಾಗಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತಿ ಸಾಧಿಸಬೇಕು ಅಂದ್ಕೊಳ್ಳೋರು ಆದಷ್ಟು ಹಯಗ್ರೀವ ಸ್ವಾಮಿಯನ್ನು ಸ್ಮರಿಸಿ ಆರಾಧನೆ ಮಾಡುವುದು ಉತ್ತಮ. ಇನ್ನು ಹಯಗ್ರೀವ ಸ್ವಾಮಿ ಕುರಿತು ಒಂದಷ್ಟು ಕುತೂಹಲಕಾರಿ ಕಥೆಗಳಿವೆ ಪುರಾಣಗಳಲ್ಲಿ. ವೈಷ್ಣವ ಗುರು ಶ್ರೀ ರಾಮಾನುಜರು ಒಮ್ಮೆ ತಮ್ಮ ಬ್ರಹ್ಮಸೂತ್ರ ಭಾಷ್ಯವನ್ನು ಸರಸ್ವತಿ ದೇವಿಯ ದೇಗುಲದಲ್ಲಿ ದೇವರ ಎದುರು ಮಂಡಿಸಿದ್ರಂತೆ. ಇವರ ಈ ಮಹಾಭಾಷ್ಯವನ್ನು ಕೇಳಿ ಸಂಪ್ರೀತಗೊಂಡ ಮಾತೆ ಅದಕ್ಕೆ ಶ್ರೀಭಾಷ್ಯಂ ಅಂತ ಹೆಸರಿಸಿ ಯತಿರಾಜರಿಗೆ ಚತುರ್ಭುಜ ಭೂಷಿತನಾದ ಶ್ವೇತವಸ್ತ್ರಧಾರಿ ಶ್ವೇತಾಶ್ವಮುಖಿ ಬಿಳಿಯ ಕಮಲ ಪುಷ್ಪದಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿ 2 ಕೈಯಲ್ಲಿ ಶಂಕು ಚಕ್ರ, ಒಂದು ಕೈಯಲ್ಲಿ ಪುಸ್ತಕ, ಮತ್ತೊಂದು ಕೈಯಲ್ಲಿ ಜಪಮಾಲೆ ಧರಿಸಿ ಪತ್ನಿ ಲಕುಮಿಯೊಡನೆ ಆಸೀನನಾದ ಹಯಗ್ರೀವ ಮೂರ್ತಿಯನ್ನ ಕೊಡ್ತಾಳಂತೆ. ಮತ್ತೋರ್ವ ಶ್ರೀ ವೈಷ್ಣವ ಆಚಾರ್ಯರಾದ ವೇದಾಂತ ದೇಶಿಕರು ತೀರ್ಥಯಾತ್ರೆ ಮುಗಿಸಿ ಕಂಚಿಗೆ ವಾಪಸ್ಸಾಗ್ತಾ ಇದ್ರು. ರಾತ್ರಿ ಪ್ರಯಾಣ ಬೇಡ ಅಂತ ಮಾರ್ಗ ಮಧ್ಯದಲ್ಲಿ ಶ್ರೀಮಂತ ಧಾನ್ಯ ವ್ಯಾಪಾರಿಯೊಬ್ಬರ ಮನೆಯಲ್ಲಿ ವಿಶ್ರಮಿಸ್ತಾರೆ. ಅದೇಕೋ ಒಂದು ಅವ್ರಿಗೆ ಹಯಗ್ರೀವನಿಗೆ ನೈವೇದ್ಯ ಮಾಡೋದಕ್ಕೆ ಹಣ್ಣು ಹಂಪಲೇ ಸಿಗೋದಿಲ್ಲ. ಬರೀ ನೀರನ್ನೇ ನೈವೇದ್ಯ ಮಾಡಿದ ಅತೃಪ್ತ ಭಾವದಿಂದ ಮಲಗ್ತಾರೆ. ಮಧ್ಯರಾತ್ರಿ ದೇಶಿಕರನ್ನ ಎಬ್ಬಿಸಿದ ಶ್ರೀಮಂತ, ನಿಮ್ಮ ಬಿಳಿ ಕುದುರೆ ನನ್ನ ಉಗ್ರಾಣದಲ್ಲಿದ್ದ ಕಡಲೆ, ಹೆಸರು, ಹುರುಳಿಕಾಳನ್ನ ತಿಂದು ಹಾಕ್ತಾ ಇದೆ, ದಯವಿಟ್ಟು ಬಂದು ಅದನ್ನು ಕಟ್ಟಾಕಿ ಅಂತ ಎಬ್ಬಿಸಿದನಂತೆ. ಆಶ್ಚರ್ಯಗೊಂಡ ದೇಶಿಕರು ತಕ್ಷಣ ಉಗ್ರಾಣಕ್ಕೆ ಹೋಗಿ ನೋಡಿದಾಗ ಒಂದು ದಿವ್ಯ ಜ್ಯೋತಿ ಕಂಡು ಬಂತು. ಕುದುರೆ ತಿಂದ ಧಾನ್ಯದ ಚೀಲದ ತುಂಬ ಚಿನ್ನ ತುಂಬಿತ್ತು. ಅಂದಿನಿಂದ ಹಯಗ್ರೀವನಿಗೆ ಕಡಲೆ ಹುರುಳಿ ಜೊತೆಗೆ ಬೆಲ್ಲವೇ ಪ್ರಸಾದವೆನಿಸ್ತು ಅನ್ನೋ ಕಥೆ ಇದೆ. ಇದೇ ರೀತಿ ನಮ್ಮದೇ ನೆಲವಾದ ಉಡುಪಿಯಲ್ಲೂ ಹಯಗ್ರೀವ ಸ್ವಾಮಿ ಕುರಿತು ಒಂದು ಪೌರಾಣಿಕ ಕಥೆ ಇದೆ. ಒಬ್ಬ ಅಕ್ಕಸಾಲಿಗ ಚಿನ್ನದ ಗಣೇಶನ ಮೂರ್ತಿಯನ್ನ ಮಾಡ್ತಾ ಇದ್ದಂತೆ. ಏನೇ ಮಾಡಿದ್ರೂ ಗಣೇಶನ ಮುಖ ಆನೆ ಮೊಗವಾಗದೆ ಕುದುರೆ ಮುಖನೇ ಆಗ್ತಾ ಇತ್ತಂತೆ. ಕಡೆಗೆ ಬೇಸರಗೊಂಡ ಅಕ್ಕಸಾಲಿಗ ಆ ಮೂರ್ತಿಯನ್ನ ಕಸದ ಬುಟ್ಟಿಗೆ ಹಾಕ್ಬಿಟ್ನಂತೆ. ಅದೇ ದಿನ ರಾತ್ರಿ ಉಡುಪಿಯ ವಾದಿರಾಜ ಮಠವನ್ನು ಸ್ಥಾಪಿಸಿದ ವಾದಿರಾಜರ ಕನಸಲ್ಲಿ ವಿಷ್ಣು ಪ್ರತ್ಯಕ್ಷನಾಗಿ, ನೋಡು ವಾದಿರಾಜ, ಕುದುರೆ ಮುಖನಾದ ನನ್ನನ್ನು ಅಕ್ಕಸಾಲಿಗ ಧೂಳಿನಲ್ಲಿ ಬಿಸಾಕಿ ನಿರ್ಲಕ್ಷಿಸಿಬಿಟ್ಟಿದ್ದಾನೆ. ನೀನು ನನ್ನ ಈ ವಿಗ್ರಹಕ್ಕೆ ಸೂಕ್ತ ವ್ಯವಸ್ಥೆ ಒದಗಿಸು ಅಂತ ಆದೇಶ ಕೊಡ್ತಾನಂತೆ. ಭಗವಾನರ ಮಾತಿನಂತೆ ಈ ಹಯಗ್ರೀವ ಮೂರ್ತಿಯನ್ನು ಕಂಡ ವಾದಿರಾಜರು ಆನಂದ ಭರಿತರಾಗಿ ಈ ಮೂರ್ತಿಯ ಆರಾಧನೆಯನ್ನ ಕೈಗೊಳ್ಳತೊಡಗಿದ್ರು. ಈ ದೇವರು ಮಠಕ್ಕೆ ಆಗಮಿಸಿದ ಮೇಲೆ ವಾದಿರಾಜರು ದಿನ ಕಡಲೆ, ಬೆಲ್ಲ, ತೆಂಗಿನಕಾಯಿ ಪ್ರಸಾದ ಇಟ್ಟು ದೊಡ್ಡ ಹರಿವಾಣದಲ್ಲಿ ಬೆರೆಸಿ ಭಕ್ತಿಯಿಂದ ತಮ್ಮ ತಲೆ ಮೇಲಿಟ್ಟುಕೊಳ್ತಾ ಇದ್ರಂತೆ. ಸ್ವಯಂ ಹಯಗ್ರೀವ ದೇವರು ಕುದುರೆಯಾಗಿ ಬಂದು ತಮ್ಮ 2 ಕಾಲುಗಳನ್ನು ವಾದಿರಾಜರ ಭುಜದ ಮೇಲಿಟ್ಟು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಂತೆ. ಇಂತಹ ಚಿತ್ರಪಟಗಳನ್ನು ನಾವು ಹಲವಾರು ದೇಗುಲಗಳಲ್ಲಿ ಕಾಣಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಕೂಡಲೇ ಡಂಗುರ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.